Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಮಾಪನ ಮತ್ತು ಮೌಲ್ಯಾಂಕನ ವಿಷಯದ ಬಗ್ಗೆ ಹಾಗೂ ಘಟಕ 1 ನಾನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಘಟಕ 1 ಮೌಲ್ಯಮಾಪನದ ಪರಿಕಲ್ಪನೆ. ಈ ಒಂದು ಘಟಕ 1 ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂತಹ 2 ಅಂಕಗಳ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಟೋಟಲ್ ಆಗಿ 10 ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇದು ಬಹಳ ಎಕ್ಸಾಮ್ ಸ್ಪೆಷಲ್ ಆಗಿದೆ, ತುಂಬ ಈಸಿಯಾಗಿರ್ತಕ್ಕಂಥ ನೋಟ್ಸು. ಇದನ್ನು ನೋಡಿ ಓದಿ ನಿಮ್ಮ ಸ್ಕೋರನ್ನು ಹೆಚ್ಚು ಮಾಡ್ಕೋಬಹುದು ಅಂತ ಹೇಳಿ ಮೊದಲ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಮೌಲ್ಯಮಾಪನದ ಪರಿಕಲ್ಪನೆ ಘಟಕ 1ಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಪ್ರಶ್ನೆಗಳು ಇದರಲ್ಲಿ ಇರುತ್ತೆ. ಪ್ರಶ್ನೆ 1 ನೋಡ್ಕೊಳ್ಳಿ. ಶೈಕ್ಷಣಿಕ ಮೌಲ್ಯಮಾಪನ ಎಂದರೇನು? ನಾನಿಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಪಾಯಿಂಟ್ ವೈಸ್ ಆನ್ಸರ್ ಮಾಡಿದ್ದೀನಿ. ಶೈಕ್ಷಣಿಕ ಮೌಲ್ಯಮಾಪನ ಎಂದರೇನು ಅಂತಕ್ಕಂಥ ಮೂಲ ಪ್ರಶ್ನೆ ಇದೆ ಇಲ್ಲಿ. ಇದು ಕೇಳುವಂತಹ ಚಾನ್ಸಸ್ ಕೂಡ ಇದೆ. ಇಲ್ಲಿ ಉತ್ತರ ನೋಡ್ಕೊಳ್ಳಿ, ಪಾಯಿಂಟ್ ವೈಸ್ ಇದೆ. ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ತಿಳಿಯುವ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಅದೇ ಥರ ವಿದ್ಯಾರ್ಥಿಯ ಜ್ಞಾನ, ಕೌಶಲ್ಯ ಮತ್ತು ಮನೋಭಾವವನ್ನು ಅಳೆಯುತ್ತದೆ. ವಿದ್ಯಾರ್ಥಿಯ ಜ್ಞಾನವನ್ನು, ಕೌಶಲ್ಯವನ್ನು, ಮನೋಭಾವವನ್ನು ಮೌಲ್ಯಮಾಪನ ಏನು ಮಾಡುತ್ತೆ? ಅಳೆಯುತ್ತೆ ಅಂತಕ್ಕಂಥದ್ದು. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ನಿರ್ಧರಿಸುತ್ತದೆ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ನಿರ್ಧಾರ ಮಾಡುವಂಥದ್ದು ಮೌಲ್ಯಮಾಪನ ಆಗಿದೆ. ಬೋಧನಾ ವಿಧಾನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಶಿಕ್ಷಕರ ಬೋಧನಾ ವಿಧಾನವನ್ನು ಸುಧಾರಿಸೋದಕ್ಕೆ ಈ ಮೌಲ್ಯಮಾಪನ ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಹಾಗೆಯೇ ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ಗುರುತಿಸೋದಕ್ಕೂ ಕೂಡ ಏನು ಮಾಡುತ್ತೆ? ನೆರವಾಗುತ್ತೆ ಅಥವಾ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ವಿದ್ಯಾರ್ಥಿಯ ದೌರ್ಬಲ್ಯಗಳೇನಿದೆ ಅದನ್ನು ಗುರುತಿಸೋದಕ್ಕೆ ಕೂಡ ಇದೇನು ಮಾಡುತ್ತೆ? ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟು ಅಂಶಗಳನ್ನು ನೀವು ಹಾಕಿದ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಇಲ್ಲಿ ನೀವು ಶೈಕ್ಷಣಿಕ ಮೌಲ್ಯಮಾಪನ ಅಂತ ತಕ್ಷಣವೇ ಎಕ್ಸಾಮ್ ಟಿಪ್ಪು ನಿಮಗೆ ನೆನಪಲ್ಲಿ ಇಟ್ಕೊಳಕ್ಕೆ ಕೊಟ್ಟಿದ್ದೀನಿ. ಮೌಲ್ಯಮಾಪನ = ಕಲಿಕೆ ಪ್ಲಸ್ ಪ್ರಗತಿ ಪ್ಲಸ್ ಸುಧಾರಣೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಕಲಿಕೆನೂ ಆಗುತ್ತೆ, ಪ್ರಗತಿನೂ ಆಗುತ್ತೆ, ಸುಧಾರಣೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೋದು. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಪ್ರಶ್ನೆ 2ಕ್ಕೆ ಹೋಗೋಣ. ಪ್ರಶ್ನೆ 2ರಲ್ಲಿ ಮಾಪನ ಮತ್ತು ಮೌಲ್ಯಮಾಪನದ ವ್ಯತ್ಯಾಸವನ್ನು ಬರೆಯಿರಿ. ಮಾಪನ, ಮೌಲ್ಯಮಾಪನ, ಇದರ ನಡುವಿನ ವ್ಯತ್ಯಾಸ ಏನಿದೆ? ಮಾಪನ ಅಂದ್ರೇನು, ಮೌಲ್ಯಮಾಪನ ಅಂದ್ರೇನು ಅಂತಕ್ಕಂಥ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಉತ್ತರ ನೋಡ್ಕೊಳ್ಳಿ. ಮೊದಲು ಮಾಪನ, ಆಮೇಲೆ ಇಲ್ಲಿ ಮೌಲ್ಯಮಾಪನ ಅಂತ ಇದೆ. ಮಾಪನ ಅಂದ್ರೇನು? ಸಂಖ್ಯಾತ್ಮಕ ಮೌಲ್ಯವನ್ನು ನೀಡುತ್ತೆ. ಮಾಪನ ಏನು ಮಾಡುತ್ತೆ? ಸಂಖ್ಯಾತ್ಮಕ ನಂಬರ್ ವ್ಯಾಲ್ಯೂನ ಕೊಡುತ್ತೆ ಅಂತಕ್ಕಂಥದ್ದು. ಸಂಖ್ಯಾತ್ಮಕ ಮೌಲ್ಯವನ್ನು ನೀಡುತ್ತೆ. ಸೆಕೆಂಡ್ ಪಾಯಿಂಟು, ಅಂಕ ಅಥವಾ ಸಂಖ್ಯೆಯನ್ನು ಸೂಚನೆ ಮಾಡುತ್ತೆ ಅಂತಕ್ಕಂಥದ್ದು. ಅಂಕ ಅಥವಾ ಸಂಖ್ಯೆಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು. ಮತ್ತು ಇದು ಮೌಲ್ಯಮಾಪನದ ಒಂದು ಭಾಗ ಆಗಿದೆ. ಮಾಪನ ಅಂತಕ್ಕಂಥದ್ದು ಮೌಲ್ಯಮಾಪನದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಮಾಪನಕ್ಕೆ ನಾವು 3 ಪಾಯಿಂಟ್ಸ್ನ ಕೊಟ್ಟಿದ್ದೀವಿ. ಸಂಖ್ಯಾತ್ಮಕ ಮೌಲ್ಯವನ್ನು ನೀಡುತ್ತೆ, ಅಂಕ ಅಥವಾ ಸಂಖ್ಯೆಯನ್ನು ಸೂಚಿಸುತ್ತದೆ, ಮೌಲ್ಯಮಾಪನದ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಮೌಲ್ಯಮಾಪನ ಅಂದ್ರೇನು? ಮೌಲ್ಯಮಾಪನ ಅಂದರೆ ಗುಣಾತ್ಮಕ ನಿರ್ಧಾರ ನೀಡುತ್ತದೆ. ಗುಣಾತ್ಮಕವಾದಂತಹ ನಿರ್ಧಾರವನ್ನು ನೀಡುತ್ತೆ. ಸಂಪೂರ್ಣ ಕಲಿಕೆಯನ್ನು ವಿಶ್ಲೇಷಿಸುತ್ತದೆ ಅಂತಕ್ಕಂಥದ್ದು. ಸಂಪೂರ್ಣವಾದಂಥ ಕಲಿಕೆಯನ್ನು ಏನು ಮಾಡುತ್ತೆ? ಅನಾಲಿಸಿಸ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ ಅಂತಕ್ಕಂಥದ್ದು. ಮತ್ತು ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಿಸುತ್ತೆ. ಇಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸನ್ನು ರಿಫಾರ್ಮ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಿಸುತ್ತೆ. ಯಾವುದು? ಮೌಲ್ಯಮಾಪನ. ಇಲ್ಲಿ ಮಾಪನ 3 ಪಾಯಿಂಟ್ಸ್ ಇದೆ, ಮೌಲ್ಯಮಾಪನ 3 ಪಾಯಿಂಟ್ಸ್ ಇದೆ. ಇದನ್ನು ಹಾಕಿದ್ರೆ, ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ ಈ ಪ್ರಶ್ನೆ ಬಂದರೆ. ಎಕ್ಸಾಮ್ ಟಿಪ್ಸ್ ಏನು ಮಾಡ್ಬೋದು, ಏನು ನೆನಪಲ್ಲಿ ಇಟ್ಕೋಬೋದು ಅಂದರೆ, ಮಾಪನ ಅಂದರೆ ಸಂಖ್ಯೆ ಅಂತ ಅಂದ್ಕೊಳ್ಳಿ. ಮೌಲ್ಯಮಾಪನ ಅಂದರೆ ಗುಣಮಟ್ಟ ಅಂತ ಅಂದ್ಕೊಳ್ಳಿ. ಮಾಪನ ಅಂದರೆ ಸಂಖ್ಯೆ, ಮೌಲ್ಯಮಾಪನ ಅಂದರೆ ಗುಣಮಟ್ಟ ಅಂತ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಏನಾಗುತ್ತೆ? ಇದು ಹೆಲ್ಪ್ ಆಗುತ್ತೆ. ಪ್ರಶ್ನೆ 3, ಕ್ವಶನ್ ನಂಬರ್ 3ಗೆ ಹೋಗೋಣ. ಶೈಕ್ಷಣಿಕ ಮೌಲ್ಯಮಾಪನದ ಉದ್ದೇಶಗಳು ಯಾವುವು ಅಂತ ಇದೆ.
ಎಜುಕೇಷನಲ್ ಇವ್ಯಾಲ್ಯೂಯೇಷನ್ ಆಬ್ಜೆಕ್ಟಿವ್ಸ್ ಏನು ಅಂತಕ್ಕಂಥದ್ದು ಇಲ್ಲಿ ಕೇಳಲಾಗಿದೆ. ಇಲ್ಲಿ ಉತ್ತರ ನೋಡಿ, ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಉತ್ತರ. ಇಲ್ಲೂ ಕೂಡ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ತಿಳಿಯುವುದು ಇದು ಉದ್ದೇಶ. ಶೈಕ್ಷಣಿಕ ಮೌಲ್ಯಮಾಪನದ ಉದ್ದೇಶ ಅಂದರೆ ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ತಿಳಿಯುವುದು ಆಗಿದೆ. ಬೋಧನಾ ವಿಧಾನವನ್ನು ಸುಧಾರಿಸುವುದು ಇದು ಕೂಡ ಉದ್ದೇಶ ಆಗಿದೆ. ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವುದು, ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸ್ತಕ್ಕಂಥದ್ದು. ಹಾಗೆಯೇ ಸೂಕ್ತವಾದಂತಹ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಅದೇ ಥರ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುವುದು. ಇಷ್ಟು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಶೈಕ್ಷಣಿಕ ಮೌಲ್ಯಮಾಪನದ ಉದ್ದೇಶಗಳು ಇದು ಭಾಳ ಸುಲಭವಾಗಿದೆ, ಪಾಯಿಂಟ್ ವೈಸ್ ಇದೆ, ನೆನಪಲ್ಲಿ ಇಟ್ಕೋಬೋದು, ಸಮಸ್ಯೆ ಇಲ್ಲ. ಇಲ್ಲಿ ನೆನಪಿಡಿ ಅಂತಕ್ಕಂಥ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ ಎಕ್ಸಾಮ್ ಟಿಪ್ಸ್ ಆಗಿ. ಉದ್ದೇಶ ಅಂದರೆ ಗುರುತಿಸುವುದು, ಮಾರ್ಗದರ್ಶನ ಮತ್ತು ಸುಧಾರಣೆ. ಶೈಕ್ಷಣಿಕ ಮೌಲ್ಯಮಾಪನದ ಉದ್ದೇಶ ಗುರುತಿಸುವುದು, ಏನನ್ನು ಗುರುತಿಸಬೇಕು, ದೌರ್ಬಲ್ಯಗಳನ್ನು ಗುರುತಿಸ್ತಕ್ಕಂಥದ್ದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮತ್ತು ಸುಧಾರಣೆ ಅಂತ ನೆನಪಲ್ಲಿ ನೀವು ಇಟ್ಕೋಬಹುದು. ಪ್ರಶ್ನೆ 4ಕ್ಕೆ ಹೋಗೋಣ. ಪರೀಕ್ಷೆ ಅಥವಾ ಟೆಸ್ಟ್ ಅಂದ್ರೇನು ಅಂತಕ್ಕಂಥ ಸುಲಭವಾದಂಥ ನಾನು ಪ್ರಶ್ನೆ ನಿಮಗೆ ಇಟ್ಟಿದ್ದೀನಿ ಇಲ್ಲಿ. ಇದು ಕೇಳುವಂತಹ ಚಾನ್ಸಸ್ ಇದೆ. ಪರೀಕ್ಷೆ ಅಂದ್ರೇನು? ವಿದ್ಯಾರ್ಥಿಯ ಸಾಧನೆಯನ್ನು ಅಳೆಯುವ ಸಾಧನ. ಪರೀಕ್ಷೆ ವಿದ್ಯಾರ್ಥಿಯ ಸಾಧನೆಯನ್ನು ಅಳೆಯುವ ಒಂದು ಸಾಧನ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್, ಪ್ರಶ್ನೆಗಳ ಮೂಲಕ ಜ್ಞಾನವನ್ನು ಪರೀಕ್ಷಿಸುತ್ತದೆ ಅಂತ ಹೇಳ್ಬಿಟ್ಟು. ಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷೆ ಮಾಡುತ್ತೆ. ಅಂಕಗಳನ್ನು ನೀಡಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ಅಂಕಗಳನ್ನು ನೀಡೋದಕ್ಕೆ ಟೆಸ್ಟ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಕಲಿಕೆಯ ಮಟ್ಟವನ್ನು ತಿಳಿಸುತ್ತದೆ. ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಇದೇನು ಮಾಡುತ್ತೆ, ತಿಳಿಸುತ್ತೆ. ಇದು ಮೌಲ್ಯಮಾಪನದ ಒಂದು ಭಾಗ ಆಗಿದೆ. ಟೆಸ್ಟ್ ಅಂತಕ್ಕಂಥದ್ದು ಮೌಲ್ಯಮಾಪನದ ಒಂದು ಭಾಗ ಆಗಿದೆ. ಇಷ್ಟು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಎಕ್ಸಾಮ್ ಟಿಪ್ಸ್ ಏನು ಅಂದರೆ ಇಲ್ಲಿ ಟೆಸ್ಟ್ ಅಂದರೆ ಅಚೀವ್ಮೆಂಟ್ ಅಥವಾ ಮೆಷರ್ಮೆಂಟ್ ಅಂತ ಅಂದ್ಕೋಬೋದು. ಸಾಧನೆಯನ್ನು ಅಳಿತಕ್ಕಂಥದ್ದು ಅಂತ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೇನಾಗುತ್ತೆ, ಟೆಸ್ಟ್ ಬಗ್ಗೆ ಏನಾಗುತ್ತೆ, ಕ್ಲೂ ಸಿಗುತ್ತೆ. ಪ್ರಶ್ನೆ 5ಕ್ಕೆ ನಾವು ಹೋಗೋಣ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಎಂದರೇನು? CCE ಎಂದರೇನು ಅಂತ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಎಂದರೇನು ಅಂತ ಹೇಳ್ಬಿಟ್ಟು ಇದು ಕೂಡ ಪಾಯಿಂಟ್ ವೈಸ್ ಮಾಡಿ. ನಾನು ವರ್ಷ ಪೂರ್ತಿ ನಿರಂತರವಾಗಿ ಮೌಲ್ಯಮಾಪನ ನಡೆಸಲಾಗುತ್ತೆ. ಎಲ್ಲಿ? CCEನಲ್ಲಿ ವರ್ಷ ಪೂರ್ತಿ ನಿರಂತರವಾಗಿ ಮೌಲ್ಯಮಾಪನ ನಡೆಸಲಾಗುತ್ತೆ. ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಪಠ್ಯೇತರ ಅಂಶಗಳನ್ನೂ ಕೂಡ ಇದು ಒಳಗೊಂಡಿರುತ್ತದೆ. ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಅಂದರೆ ಪಠ್ಯೇತರ ಅಂತ ಹೇಳ್ಬಿಟ್ಟು ಅಂಶಗಳನ್ನು ಕೂಡ ಇದು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ವಿದ್ಯಾರ್ಥಿಯ ಸಂಪೂರ್ಣ ಬೆಳವಣಿಗೆಯನ್ನು ಗಮನಿಸುತ್ತದೆ. ಸಂಪೂರ್ಣವಾದಂತಹ ಬೆಳವಣಿಗೆಯನ್ನು CCE ಅಂತಕ್ಕಂಥದ್ದು ಗಮನಿಸುತ್ತೆ. ನಿರಂತರ ಮಾಹಿತಿ ಫೀಡ್ಬ್ಯಾಕ್ ನೀಡುತ್ತೆ. ಕಂಟಿನ್ಯೂಯಸ್ ಆಗಿ ಫೀಡ್ಬ್ಯಾಕನ್ನು ನೀಡ್ತಾ ಇರುತ್ತೆ. ಹಾಗೆಯೇ ಕಲಿಕೆಯ ಗುಣಮಟ್ಟವನ್ನು ಕೂಡ ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಇಲ್ಲಿ CCE ಅಂದರೆ ಏನು ಎಕ್ಸಾಮ್ ಟಿಪ್ ಕೊಟ್ಟಿದ್ದೀನಿ, ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ನೀವು ಇಂಗ್ಲೀಷಲ್ಲಿ ನೆನಪಲ್ಲಿ ಇಟ್ಕೊಂಡ್ರೆ ಈ ಮೇಲಿನ ಅಂಶಗಳು ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಪ್ರಶ್ನೆ 6 ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಕೇಳೋ ಸಾಧ್ಯತೆ ಜಾಸ್ತಿ ಇದೆ, ಕೇಳಿದ್ದಾವೆ ಭಾಳ ಸತಿ. ಬ್ಲೂಮ್ ರವರ ಜ್ಞಾನಾತ್ಮಕ ಕ್ಷೇತ್ರವನ್ನು ಬರೆಯಿರಿ. ಬ್ಲೂಮ್ ರವರದು ಎಷ್ಟು ಜ್ಞಾನಾತ್ಮಕ ಕ್ಷೇತ್ರ ಇದೆ ಅಂತ ಹೇಳಿದ್ರೆ 6 ಇದೆ ಟೋಟಲ್ ಆಗಿ. ಇದು ಬಹಳನೇ ಇಂಪಾರ್ಟೆಂಟು. ಮೊದಲನೇದು ಜ್ಞಾನ, ಇಂಗ್ಲೀಷಲ್ಲಿ ನಾಲೆಡ್ಜ್ ಅಂತೀವಿ. ಸೆಕೆಂಡ್ ಒನ್ ಗ್ರಹಿಕೆ, ಇಂಗ್ಲೀಷಲ್ಲಿ ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಅನ್ವಯ, ಇಂಗ್ಲೀಷಲ್ಲಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ. 4ನೇದು ವಿಶ್ಲೇಷಣೆ, ಅನಾಲಿಸಿಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. 5ನೇದು ಸಂಯೋಜನೆ, ಸಿಂಥಿಸಿಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. 6th ಒನ್ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಅಂತ ನಾವು ಹೇಳ್ತೀವಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ನೀವು ಇದೇ ಪ್ರಕಾರ ಬರೀಬೇಕಾಗುತ್ತೆ ನೋಡಿ. ಜ್ಞಾನ, ಗ್ರಹಿಕೆ, ಅನ್ವಯ, ವಿಶ್ಲೇಷಣೆ, ಸಂಯೋಜನೆ ಮತ್ತು ಮೌಲ್ಯಮಾಪನ. ಇದೇ ಥರ ನೀವೇನು ಮಾಡಬೇಕಾಗತ್ತೆ, ಆನ್ಸರನ್ನು ಮಾಡಬೇಕಾಗತ್ತೆ. ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 7 ಇಲ್ಲಿ ಮೌಲ್ಯಮಾಪನದ ಮಹತ್ವ. ಇದು ನಾನು ಮೌಲ್ಯಮಾಪನದ ಬಗ್ಗೆನೇ ಪ್ರಶ್ನೆಗಳನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ಮೌಲ್ಯಮಾಪನದ ಬಗ್ಗೆನೇ
ಏನೇ ಮೊದಲನೇ ಟಾಪಿಕಲ್ಲಿದೆ. ಅದಕ್ಕೋಸ್ಕರ ಮೌಲ್ಯಮಾಪನದ ಪರಿಕಲ್ಪನೆ ಅಂತ ಇದೆ, ಅದ್ರ ಬಗ್ಗೆನೇ ಪ್ರಶ್ನೆಗಳು ಹೆಚ್ಚಾಗಿ ಕೇಳೋ ಸಾಧ್ಯತೆ ಇರುತ್ತೆ ಮೊದಲನೇ ಚಾಪ್ಟರಲ್ಲಿ ಅಥವಾ ಯೂನಿಟಲ್ಲಿ. ವಿದ್ಯಾರ್ಥಿಯ ಪ್ರಗತಿಯನ್ನು ತಿಳಿಯುವುದು ಮಹತ್ವ ಏನು ಅಂತ ಹೇಳಿದ್ರೆ, ಮೌಲ್ಯಮಾಪನದ್ದು ವಿದ್ಯಾರ್ಥಿಯ ಪ್ರಗತಿಯನ್ನು ತಿಳಿಯಬಹುದು, ಕಲಿಕೆಯ ದೋಷಗಳನ್ನು ಗುರುತಿಸಬಹುದು, ಬೋಧನಾ ವಿಧಾನಗಳನ್ನು ಏನು ಮಾಡ್ಬೋದು, ಸುಧಾರಿಸ್ಬೋದು. ಇದೇನಾಗಿದೆ, 1 to 1 ಉದ್ದೇಶಗಳಿಗೆ ಮಹತ್ವಗಳಿಗೆ ಲಿಂಕ್ ಇದೆ. ನೀವು ಅಲ್ಲಿ ಬಂದಿರತಕ್ಕಂಥ ಪಾಯಿಂಟು ಇಲ್ಲೂ ಕೂಡ ಬರ್ತಾ ಇದೆ. ವಿದ್ಯಾರ್ಥಿಯ ಪ್ರಗತಿಯನ್ನು ತಿಳಿಬೋದು, ಕಲಿಕೆಯ ದೋಷಗಳನ್ನು ಗುರುತಿಸ್ಬೋದು, ಬೋಧನಾ ವಿಧಾನಗಳನ್ನು ಸುಧಾರಿಸ್ಬೋದು, ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ಮಾರ್ಗದರ್ಶನ ಕೂಡ ಕೊಡಬಹುದು, ಶಿಕ್ಷಣದ ಗುಣಮಟ್ಟವನ್ನು ಏನು ಮಾಡ್ಬೋದು, ಹೆಚ್ಚಿಸ್ಬೋದು. ಇದು ಮೌಲ್ಯಮಾಪನದ ಮಹತ್ವ, ಸಿಗ್ನಿಫಿಕೆನ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ, ಸ್ಕೋಪ್ ಆಫ್ ಇವ್ಯಾಲ್ಯುವೇಷನ್ ಅಂತಲೂ ಹೇಳ್ಬೋದು. ಎಕ್ಸಾಮ್ ಟಿಪ್ಸ್ ಏನಂದರೆ, ಮೌಲ್ಯಮಾಪನದ ಮಹತ್ವಕ್ಕೆ ಪ್ರಗತಿ, ಸುಧಾರಣೆ, ಗುಣಮಟ್ಟ ಅಂತ ನೆನಪಲ್ಲಿಟ್ಕೊಳ್ಳಿ. ಪ್ರಗತಿ, ಸುಧಾರಣೆ, ಗುಣಮಟ್ಟ ಯಾವುದು, ವಿದ್ಯಾರ್ಥಿಗಳದ್ದು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ನಾವು. ಪ್ರಶ್ನೆ 8, ಉತ್ತಮ ಮಾಪನದ ಲಕ್ಷಣಗಳನ್ನು ಬರೆಯಿರಿ. ಉತ್ತಮ ಮೌಲ್ಯಮಾಪನ ಅದರ ಲಕ್ಷಣಗಳೇನು? ಮೌಲ್ಯಮಾಪನ ಇದೆ, ಆದರೆ ಉತ್ತಮ ಮೌಲ್ಯಮಾಪನದ ಲಕ್ಷಣಗಳು ಬೇಕು, ಅದರ ಒಂದು ಲಕ್ಷಣಗಳನ್ನು ನೀವು ಬರೆಯಿರಿ ಅಂದಾಗ, ಉತ್ತಮ ಮೌಲ್ಯಮಾಪನದ ಲಕ್ಷಣಗಳು ಯಾವ್ಯಾವು ಅಂದರೆ, ವಿಶ್ವಾಸಾರ್ಹವಾಗಿರಬೇಕು, ಅಂದರೆ ವಿಲಯಬಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ವಿಲಯಬಲ್ ಅಂತ ಹೇಳ್ತೀವಿ. ವಿಶ್ವಾಸಕ್ಕೆ ಅರ್ಹನಾಗಿರಬೇಕು ಅಂದರೆ ಅರ್ಹವಾಗಿರಬೇಕು ಅಂತ. ವಿಶ್ವಾಸ ಅರ್ಹವಾಗಿರಬೇಕು ಅಂದರೆ ವಿಲಯಬಲ್ ಆಗಿರಬೇಕು. ಮಾನ್ಯವಾಗಿರಬೇಕು, ಮಾನ್ಯತೆ ಪಡ್ಕೊಂಡಿರಬೇಕು. ಮಾನ್ಯತೆ ಇಲ್ಲ ಅಂದರೆ ಇಲ್ಲ, ಯಾವುದಾದ್ರು ಬೋರ್ಡಿಂದ, ಯೂನಿವರ್ಸಿಟಿಯಿಂದ ಯಾವ ಮಾನ್ಯತೆ ಇರಬೇಕು ಆ ಒಂದು ಮೌಲ್ಯಮಾಪನಕ್ಕೆ. ವಸ್ತುನಿಷ್ಠವಾಗಿರಬೇಕು, ಆಬ್ಜೆಕ್ಟಿವ್ ಟೈಪ್ ಇರಬೇಕು. ವಸ್ತುನಿಷ್ಠ ಅಂದರೆ ಆಬ್ಜೆಕ್ಟಿವ್ ಆಗಿರಬೇಕು ಅಂತ, ನಿಖರವಾಗಿರಬೇಕು. ವಸ್ತುನಿಷ್ಠವಾಗಿರಬೇಕು ಅಂದರೆ ಆಬ್ಜೆಕ್ಟಿವಿಟಿ ಇರಬೇಕು, ಆಬ್ಜೆಕ್ಟಿವಿಟಿ ಅಂತೇಳಿ ವಸ್ತುನಿಷ್ಠತೆಗೆ. ನಿರಂತರವಾಗಿರಬೇಕು, ಕಂಟಿನ್ಯೂಯಸ್ ಆಗಿ ಇರಬೇಕು. ಉತ್ತಮ ಮೌಲ್ಯಮಾಪನ ಯಾವತ್ತೂ ಏನಾಗಿರುತ್ತೆ, ನಿರಂತರವಾಗಿರುತ್ತೆ ಮತ್ತು ಸಮಗ್ರವಾಗಿರಬೇಕು, ಕಾಂಪ್ರಹೆನ್ಸಿವ್ ಆಗಿರಬೇಕು ಅಂತ. ವಿಶ್ವಾಸಾರ್ಹವಾಗಿರಬೇಕು, ಮಾನ್ಯವಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು, ನಿರಂತರವಾಗಿರಬೇಕು ಮತ್ತು ಸಮಗ್ರವಾಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನೆನಪಿಡಿಗೆ ನೋಡಿ, ವಿಶ್ವಾಸಾರ್ಹ, ಮಾನ್ಯ, ವಸ್ತುನಿಷ್ಠ, ನಿರಂತರ, ಸಮಗ್ರ, ಈ ಪಾಯಿಂಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಯಾವುದಕ್ಕೆ? ಉತ್ತಮ ಮೌಲ್ಯಮಾಪನದ ಲಕ್ಷಣಗಳಿದು. ಪ್ರಶ್ನೆ 9 ನೋಡಿ, ಮೌಲ್ಯಮಾಪನದಲ್ಲಿ ಶಿಕ್ಷಕರ ಪಾತ್ರ ಏನು? ಬರೀ ಶಿಕ್ಷಕರ ಪಾತ್ರದ ಬಗ್ಗೆ ಪ್ರಶ್ನೆ ಇದೆ. ಶಿಕ್ಷಕರು ಏನು ಮಾಡಬೇಕು ಮೌಲ್ಯಮಾಪನದಲ್ಲಿ ಅಂದರೆ, ವಿದ್ಯಾರ್ಥಿಯ ಕಲಿಕೆಯನ್ನು ನಿರಂತರವಾಗಿ ಗಮನಿಸಬೇಕು. ಮೊದಲನೇ ಪಾಯಿಂಟು, ವಿದ್ಯಾರ್ಥಿಯ ಕಲಿಕೆಯನ್ನು ನಿರಂತರವಾಗಿ ಗಮನಿಸುವುದು. ಸೂಕ್ತವಾದಂಥ ಪರೀಕ್ಷೆಗಳನ್ನು ನಡೆಸಬೇಕಾಗತ್ತೆ. ವಿದ್ಯಾರ್ಥಿಗೆ ಮಾಹಿತಿ ಫೀಡ್ಬ್ಯಾಕ್ ಕೊಡಬೇಕಾಗತ್ತೆ, ನೀಡುವುದು. ದೌರ್ಬಲ್ಯಗಳನ್ನು ಗುರುತಿಸಿ ಪರಿಹಾರ ಸೂಚಿಸುವುದು, ಅಂದರೆ ವಿದ್ಯಾರ್ಥಿಗಳ ದೌರ್ಬಲ್ಯವನ್ನು ಗುರುತಿಸಬೇಕು, ಅದಕ್ಕೆ ಸೊಲ್ಯೂಷನ್, ಪರಿಹಾರವನ್ನು ಸೂಚಿಸಬೇಕು. ಬೋಧನೆಯನ್ನು ಪರಿಣಾಮಕಾರಿಯಾಗಿಸುವುದು, ಬೋಧನೆಯನ್ನು ಬಹಳ ಎಫೆಕ್ಟಿವ್ ಆಗಿ ಮಾಡ್ತಕ್ಕಂಥದ್ದು, ಇದು ಮೌಲ್ಯಮಾಪನದಲ್ಲಿ ಶಿಕ್ಷಕರ ಪಾತ್ರ ಆಗುತ್ತೆ. ಎಕ್ಸಾಮ್ ಟಿಪ್ಸ್ ಅಂದರೆ, ಶಿಕ್ಷಕ ಹೇಗಿರಬೇಕು ಮೌಲ್ಯಮಾಪನದಲ್ಲಿ, ಏನು ಮಾಡಬೇಕು ಅಂದರೆ, ದರ್ಶಕ ಆಗಿರಬೇಕು, ಮೌಲ್ಯಮಾಪಕ ಕೂಡ ಆಗಿರಬೇಕು. ಮಾರ್ಗದರ್ಶನನೂ ಕೂಡ ಮಾಡಬೇಕು, ಮೌಲ್ಯಮಾಪನ ಕೂಡ ಆತ ಮಾಡಬೇಕು ಅಂತೇಳ್ಬಿಟ್ಟು. ಪ್ರಶ್ನೆ 10, ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ ಇದು. ಪ್ರತಿಕ್ರಿಯೆ, ಫೀಡ್ಬ್ಯಾಕ್, ಹಿಮ್ಮಾಹಿತಿ ಅಂತ ಹೇಳ್ತೀವಿ, ಮಹತ್ವವನ್ನು ಬರೆಯಿರಿ. ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ, ಹಿಮ್ಮಾಹಿತಿ ಅಂತಲೂ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದರ ಮಹತ್ವವನ್ನು ಬರೆಯಿರಿ. ಏನಕ್ಕೆ ಫೀಡ್ಬ್ಯಾಕನ್ನು ಕೊಡಬೇಕು ಅಂತಕ್ಕಂಥದ್ದು. ತಪ್ಪುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಪ್ರತಿಕ್ರಿಯೆಗೆ ನಾವು ಹಿಮ್ಮಾಹಿತಿ ಅಂತಲೂ ಹೇಳ್ತೀವಿ, ಇಲ್ಲಿ ಹಿಮ್ಮಾಹಿತಿ ಅಂತಲೂ ಕೂಡ ನೀವು ಹಾಕ್ಕೊಡಿ. ತಪ್ಪುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಹಿಮ್ಮಾಹಿತಿ ಅಥವಾ ಫೀಡ್ಬ್ಯಾಕ್ ಏನು ಮಾಡುತ್ತೆ, ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಕಲಿಕೆಯ ಗುಣಮಟ್ಟ ಕೂಡ ಹೆಚ್ಚಿಸುತ್ತೆ. ಸೆಕೆಂಡ್ ಪಾಯಿಂಟ್, ಕಲಿಕೆಯ ಗುಣಮಟ್ಟ ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ವಿದ್ಯಾರ್ಥಿಗೆ ಆತ್ಮವಿಶ್ವಾಸ ನೀಡುತ್ತೆ. ಫೀಡ್ಬ್ಯಾಕ್ ಬೇಗ ಸಿಕ್ಕಿದ್ರೆ ವಿದ್ಯಾರ್ಥಿಗೆ ಆತ್ಮವಿಶ್ವಾಸ ಏನಾಗುತ್ತೆ, ಕಾನ್ಫಿಡೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಶಿಕ್ಷಕರಿಗೆ ಬೋಧನೆ ಸುಧಾರಿಸಲು ನೆರವಾಗುತ್ತದೆ. ಶಿಕ್ಷಕರು ಕೂಡ ಬೇಗ ಇದು ಫೀಡ್ಬ್ಯಾಕ್ ಕೊಟ್ಟಾಗ
ನಾವು ತಮ್ಮ ಬೋಧನೆಯನ್ನು ಹೇಗೆ ಸುಧಾರಿಸ್ಕೋಬೇಕು ಅದಕ್ಕೂ ಕೂಡ ಏನಾಗುತ್ತೆ ಈ ಫೀಡ್ಬ್ಯಾಕ್ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ನಿರಂತರ ಪ್ರಗತಿಗೆ ಸಹಕಾರಿಯಾಗಿದೆ. ಕಂಟಿನ್ಯೂಸ್ ಆಗಿರ್ತಕ್ಕಂಥ ಒಂದು ಪ್ರಗತಿಗೆ ಇದು ಸಹಾಯಕ ಆಗಿದೆ. ಫೀಡ್ಬ್ಯಾಕ್ ಅಂದರೆ ನಾವು ಕರೆಕ್ಷನ್ಸ್ ಮಾಡ್ಬೋದು, ನೆನಪಲ್ಲಿ ಇಟ್ಕೊಳ್ಳೋದು, ಕಾನ್ಫಿಡೆನ್ಸನ್ನು ತುಂಬೋದು, ಕಂಟಿನ್ಯೂಯಸ್ ಮತ್ತು ಇಂಪ್ರೂವ್ಮೆಂಟ್ ಅಂತ ನಾವು ಇದನ್ನು ಹೇಳ್ಬೋದು. ಫೀಡ್ಬ್ಯಾಕ್ಗೆ ಏನಕ್ಕೆ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಕರೆಕ್ಷನ್ಸ್ಗೆ, ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡೋದಕ್ಕೆ, ಕಂಟಿನ್ಯೂಯಸ್ ಆಗಿ ಮಾಡೋದಕ್ಕೆ ಮತ್ತು ಇಂಪ್ರೂವ್ಮೆಂಟ್ಗೋಸ್ಕರ ನಾವು ಫೀಡ್ಬ್ಯಾಕನ್ನು ಮಾಡಬೇಕಾಗತ್ತೆ. ಇದು ಬೇಕು ಅಂತ ಹೇಳ್ಬಿಟ್ಟು ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಸೊ ಇಲ್ಲಿವರೆಗೂ ನಾನು 10 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. 2 ಅಂಕಗಳ 10 ಪ್ರಶ್ನೆಗಳು ಡಿಸ್ಕಸ್ ಆಗಿದೆ. ಇದ್ರ ಜೊತೆ ನಾನು ನಿಮಗೆ ಎಕ್ಸಾಮ್ ಸಕ್ಸಸ್ ಟಿಪ್ಸನ್ನ ಕೊಡ್ತೀನಿ. ಪ್ರತಿದಿನ ಏನು ಮಾಡಿ 15 ನಿಮಿಷ ಇದನ್ನು ಪುನರಾವರ್ತನೆ ಮಾಡಿ, ಹೆಚ್ಚು ಬೇಡ 15 ನಿಮಿಷ ಇದನ್ನೇನು ಮಾಡಿ ಪುನರಾವರ್ತನೆ ಮಾಡಿ. ಮುಖ್ಯ ಅಂಶಗಳನ್ನು ಅಂಡರ್ಲೈನ್ ಮಾಡಬೇಕು ಎಕ್ಸಾಮಲ್ಲಿ. ಉತ್ತರಗಳನ್ನು ಪಾಯಿಂಟ್ ವೈಸ್ ಏನು ಮಾಡಬೇಕು ಬರೀಬೇಕು. ಎಕ್ಸಾಮಲ್ಲಿ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತೆ. ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಉತ್ತರಿಸಬೇಕು, ಕಾನ್ಫಿಡೆನ್ಸ್ ಆಗಿರಬೇಕು. ಸೆಲ್ಫ್ ಕಾನ್ಫಿಡೆನ್ಸಿಂದ ಆನ್ಸರನ್ನು ನೀವು ಮಾಡಿ. ಇಂದಿನ ಅಭ್ಯಾಸವೇ ನಾಳೆಯ ಯಶಸ್ಸಿನ ಅಡಿಪಾಯ ಅಂತಕ್ಕಂಥ ಒಂದು ಉತ್ತಮವಾದಂತಹ ಮೋಟಿವೇಶನ್ ಸ್ಟೇಟ್ಮೆಂಟ್ನೊಂದಿಗೆ ನಾನು ಈ ಒಂದು ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಗೊತ್ತಿದೆ, ಚಾನಲ್ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್ ಅಂತ. ಲರ್ನ್, ಪ್ರಾಕ್ಟೀಸ್, ಸ್ಕೋರ್ ಹೈ, ಇದು ನನ್ನ ಟ್ಯಾಗ್ಲೈನ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಬಹಳ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಉಪಯೋಗ ಆಗಲಿ. ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಡಿ, ಯಾಕೆಂದರೆ ಉತ್ತಮವಾದಂಥ ವಿಡಿಯೋಗಳು ನಿಮಗೆ ಲಭ್ಯ ಅತಿ ಬೇಗ ಆಗುತ್ತೆ. ಎಕ್ಸಾಮಿನೇಷನ್ಸಲ್ಲಿ ಮಗದೊಂದಲ್ಲಿ ನಿಮಗೆ ಸಹಾಯ ಆಗೇ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲೇ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.